ನಮ್ಮ ಕರ್ನಾಟಕದಲ್ಲಿ ಮೆಣಸಿನಕಾಯಿ ಬೆಳವಣಿಗೆ ಮಾಡುವ ರಾಜ್ಯಗಳು ಜಾಸ್ತಿ ಯಾವ ಗೊತ್ತಾ? ಧಾರವಾಡ, ಹಾವೇರಿ, ಗದಗ ಇನ್ನು ರಾಯಚೂರು ಪ್ರಾಂತಗಳಲ್ಲಿ ಸ್ವಲ್ಪ ಲಕ್ಷ ಎಕರೆ ಮೆಣಸಿನಕಾಯಿ ಬೆಳವಣಿಗೆ ನಡೀತಾ ಇದೆ. 1-2 ವರ್ಷದ ಹಿಂದೆ ಯಾವ ರಕವಾದ ಮೆಣಸಿನ ಬೆಳೆ ಆದರೂ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಅದನ್ನು ನೋಡಿ ಬರುವ ವರ್ಷ ಮೆಣಸಿನ ಬೆಳೆಯನ್ನು ಬೆಳವಣಿಗೆ ಮಾಡಿರುವ ರೈತರೆಲ್ಲ ತುಂಬಾ ನಷ್ಟ ಹೋಗಿದ್ದಾರೆ. ಈಗ 2026ರಲ್ಲಿ ಬಂದಿದೆ. ಈ ವರ್ಷ ಮೆಣಸಿನ ಬೆಳೆ 2023ನಲ್ಲಿ ಇದ್ದಂಗ ಜೋರಾಗಿ ಇರುತ್ತೋ ಇಲ್ಲ 24ನಲ್ಲಿ ಇದ್ದಂಗ ಡಲ್ ಆಗಿ ಇರುತ್ತೋ ನೋಡೋಣ. ಈ 2025 ಡಿಸೆಂಬರ್ 2026 ಜಾನ್ವರಿ ಮೊದಲನೇ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಮೆಣಸಿನ ಬೆಲೆ ಹೇಗಿದೆನೋ ಈ ವಿಡಿಯೋನಲ್ಲಿ ನೋಡೋಣ. ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಮೆಣಸಿನ ಬೆಲೆ ಈ ರೀತಿ ಇದ್ದಾವೆ. ಕಡ್ಡಿ ರಕ 30,000ದಿಂದ 40,000ವರೆಗೂ ನಡೀತಾ ಇದೆ. ಡಬ್ಬಿ ರಕ 35,000ದಿಂದ 45,000ವರೆಗೂ ನಡೀತಾ ಇದೆ. ಗುಂಡೂರು ರಕಕಾಯಿ 10,000ದಿಂದ 16,000ವರೆಗೆ ನಡೀತಾ ಇದೆ. ಈಗ ಗುಂಡೂರು ಮಾರ್ಕೆಟ್ನಲ್ಲಿ ಯಾವ ರಕವಾದ ಮೆಣಸಿನಕಾಯಿಗೆ ಯಾವ ಬೆಲೆ ಇದ್ದಾವೋ ನೋಡೋಣ. ತೇಜ ರಕ 5,000ದಿಂದ 14,000, 25,000ವರೆಗೂ ನಡೀತಾ ಇದೆ. ತೇಜ ತಾಲು ಇನ್ನ ಎಸಿ ರಕ 6,000ದಿಂದ 13,500, 15,200ವರೆಗೂ ನಡೀತಾ ಇದೆ. ಬ್ಯಾಡಿಗೆ ರಕ 9,000ದಿಂದ 14,500, 21,500ವರೆಗೂ ನಡೀತಾ ಇದೆ. ಬ್ಯಾಡಿಗೆ ಎಸಿ ರಕ 9,500, 14,000, 22,000ವರೆಗೂ ನಡೀತಾ ಇದೆ. 334 ರಕ 9,000, 16,200, 16,500ವರೆಗೂ ನಡೀತಾ ಇದೆ. 334 ಎಸಿ ರಕ 11,800, 17,500, 19,000ವರೆಗೂ ನಡೀತಾ ಇದೆ. ದೇವನೂರು ಡಿಲಕ್ಸ್ ರಕ 10,000ದಿಂದ 14,000, 17,500ವರೆಗೆ ನಡೀತಾ ಇದೆ. 341 ರಕ 11,000, 16,000, 17,100ವರೆಗೂ ನಡೀತಾ ಇದೆ. ಇನ್ನು ಆಂಧ್ರದಲ್ಲಿ ಇರುವ ಕರ್ನೂಲು ರಾಜ್ಯನಲ್ಲಿ ತೇಜ ರಕ 9,000, 14,000, 15,000ವರೆಗೂ ಬೆಲೆ ಇದೆ. ತೆಲಂಗಾಣದಲ್ಲಿ ಎಲ್ಲಾ ರಕ ಮೆಣಸಿನಕಾಯಿ ಬೆಲೆ 6,000ದಿಂದ 15,000, 16,800ವರೆಗೆ ನಡೀತಾ ಇದೆ. ನೋಡಿತಿರಲ್ಲ ಯಾವ ರಾಜ್ಯಗಳಲ್ಲಿ ಎಷ್ಟು ಮೆಣಸಿನ ಬೆಲೆ ಇದೆನೋ. ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ಯಾವ ಬೆಳೆದ ಬಗ್ಗೆ ಮಾರ್ಕೆಟ್ ಮಾಹಿತಿ ತಿಳಿದುಕೊಳ್ಳಬೇಕಂತ ಇದ್ದೀರೋ ಕಾಮೆಂಟ್ ಮಾಡಿ. ಇನ್ನೂ ಈ ರೀತಿ ವಿಡಿಯೋಗಳು ನೋಡಲು ನಮ್ಮ ರಾಮದೇವ್ ಅಗ್ರಿ ಸೊಲ್ಯೂಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.